ಆಕಾಶದೆತ್ತರಕ್ಕೆ ನಿನ ನೋಟವು, ಈ ಭೂಮಿ ಮೇಲೆಲ್ಲ ನಿನ ಪಾದವು. ಗಾಳಿಗೆ ನಿನ್ನುಸಿರ ಜೀವವು, ಗಂಗೆಗೆ ಮೈ ತೊಳೆದ ಭಾವವು. ಕೋಗಿಲೆಯ ಹಾಡಾಯ್ತು ಶಿವಮಂತ್ರವು, ಇಬ್ಬನಿಯ ನೀರಿಂದ ಶುಭತೀರ್ಥವು. ಕಾರ್ಮೋಡ ಕವಿದಾಗ ರವಿತೇಜನು, ಸಂಕಷ್ಟ ಬಂದಾಗ ವರದಾತನು. ನಾವು ನಮ್ಮ ತಾತಂದವರು ಅವ್ರ ತಾತಂದವರು ಯಾರು ಹುಟ್ಟಿಲ್ಲ. ಆಗ ಪುರಾತನ ಕಾಲದ ಒಂದು 2000 ವರ್ಷದ ಇತಿಹಾಸದ ಮುನೇಶ್ವರ ಸ್ವಾಮಿ, ಸೀಗಳ್ಳಿ ಮುನೇಶ್ವರ ಅಂತ ಹಿಂದೆ ಸೀಗಳ್ಳಿ ಇಲ್ಲಿತ್ತು. ಆವಾಗ ಮುನೇಶ್ವರ ಸ್ವಾಮಿ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿ, ಸ್ವಾಮಿನ ಯಾರು ಮಾಡೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಆದರೆ 2000 ಇತಿಹಾಸ ನಮ್ಮ ಮುನೇಶ್ವರ ಸ್ವಾಮಿಗೆ. ಈ ನಮ್ಮ ಸುಮಾರು ಮುನೇಶ್ವರ ಒಕ್ಕಲು ಎಲ್ಲೆಲ್ಲ ಐತೆ, ತಿಮ್ಸಂದ್ರ, ಅಸ್ಕ್ಯಾಳ, ಲಕ್ಕಂಡಹಳ್ಳಿ, ಸೋಪ್ಸಂದ್ರ, ಇದು ಸೊನ್ನೆಳಿಪುರ, ಕಂಬಳಿಪುರ, ಕೆಂಪಾಪುರ, ಸತಿವಾರ, ಕಂಸಂದ್ರ, ಏನ್ಗುಟ್ಟು, ಈ ಸಹಸ್ರಾರು ಊರುಗಳಿಂದ ಬಂದು ಇಲ್ಲಿ ಮುನೇಶ್ವರ ಸ್ವಾಮಿ ದೇವರು ಮಾಡ್ಕೊಂಡು ಹೋಗ್ತಾರೆ. ಇತಿಹಾಸ ಇರುವಂತ ದೇವಸ್ಥಾನ. ಹೊಸಕೋಟೆಯಿಂದ ಸೂಲ್ಬೆಲ್ಲಿ ರೋಡಲ್ಲಿ ಇದೆ ಇದು. ಯಾವುದದು ಇನ್ನು ಲಕ್ಕಂಡ, ಇದು ಅಸ್ಕ್ಯಾಳ ಪೋಸ್ಟು, ಸೂಲ್ಬೆಲ್ಲಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರೋದ್ರಿಂದ ಇತಿಹಾಸ ಉಳ್ಳ. ಇನ್ನೇನಾದ್ರೂ ಗಂಡು ಮಕ್ಕಳು ನಮ್ಗೆ ಬೇಕೇ ಬೇಕು ಅಂತ ಸ್ವಾಮಿನ ನಿಷ್ಠೆಯಿಂದ ಕೇಳಿ, ನಾವೊಂದು ಕೋಳಿನ, ಒಂದು ಮರಿನ, ಒಂದು 10 ಜನ ನಿಮ್ಮ ಹೆಸರಲ್ಲಿ ಊಟ ಹಾಕ್ತೀವಿ, 4 ಸೇವೆ ಮಾಡ್ತೀವಿ ಅಂತ ಹೇಳಿ ನಂಬಿದ್ರೆ ಇಲ್ಲಿ ಖಂಡಿತವಾಗಿ ಗಂಡು ಮಕ್ಳು ಇಲ್ದವ್ರಿಗೆ ಗಂಡು ಮಕ್ಳು ಕೊಟ್ಟೆ ಕೊಡ್ತಾನೆ. ಇದಂತೂ ಶತಸಿದ್ಧ. ಭಕ್ತರಲ್ಲಿ ನಂಬಿಕೆ ಒಂದಿರ್ಲಿ. ಯಾಕಂತಂದ್ರೆ ಮುನೇಶ್ವರಪ್ಪನಂದ್ರೆ ತುಂಬಾ ಇಷ್ಟ. ಗಂಡು ಮಕ್ಕಳು ಕೊಡೋದ್ರಲ್ಲಿ ವಿಶ್ವ ಯಾರೋ ನಮ್ಮ ಮುನೇಶ್ವರ ಸ್ವಾಮಿ. ಹಂಗಾಗಿ ಸೀಗಳ್ಳಿ ಮುನೇಶ್ವರ ಅಂತ ಇತಿಹಾಸ ಇರುವಂತದ್ದು. ಸೀಗಳ್ಳಿ ಇತ್ತು ಮುಂಚೆ ಊರು. ಆ ಊರು ಇರೋದ್ರಿಂದ ಅದನ್ನ ಸೀಗಳ್ಳಿ ಮುನೇಶ್ವರ ಅಂತ ಕರೀತಾರೆ ನಮ್ಮ ಸುತ್ತಮುತ್ತ ಊರುಗಳಿಂದ. ಆದ್ರೆ ಹಂಗಾಗಿ ಈಗ ನಾವು ಇಲ್ಲಿಂದ ನಮ್ಮ ಮೊಮ್ಮಗನಕ, ನಮ್ಮ ಮಧುಸೂದನ ಮತ್ತು ಲಲಿತಾ ಅನ್ನಂತ ನಮ್ ದೊಡ್ಡ ಮಗ, ಅದನ್ನೊಂದು ಗಂಡು ಮಗು ಆಗಿದೆ. ನಾನು ಮುಖ್ಯಂಡಿದ್ದೆ ಒಂದು ಗಂಡು ಮಗು ಬೇಕೇ ಬೇಕು ಅಂತ. ಆದ್ರಿಂದ ಇಲ್ಲಿ ಒಂದು ಗಂಡು ಮಗು ದೇವ್ರು ನಾನು ಕೊಟ್ಟವನೇ. ಈಗ ಅದಕ್ಕೆ 8 ತಿಂಗಳು ಈಗ ನಾನು ಮುಂದೆ ಮಾಡ್ತಾ ಇದ್ದೀನಿ. ಆದ್ರಿಂದ ಸುಮಾರು 1000 ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಸ್ವಾಮಿನ ಹತ್ರ ದರ್ಶನ ಮಾಡಿ ಅರ್ಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರಿಗಾದ್ರೂ ಗಂಡು ಮಕ್ಕಳು ಬೇಕು ಅಂದ್ರೆ ಸತ್ಯವಾಗ್ಲೂ ಒಂದು ಇಲ್ಲಿ ಎಲ್ಲ ಅರ್ಕೆ ಮಾಡಿ ಖಂಡಿತ ಆಗಿಲ್ಲ ಅಂದ್ರೆ ನೀವು ಸ್ವಾಮಿನ ನಂಬಿ ಅದು ಹಾಗೇ ಆಗುತ್ತದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸ್ವಾಮಿನ ದರ್ಶನ ಮಾಡಿ ನಿಮ್ಮಲ್ಲಿ ನಿಮ್ಮ ಪಾದಾರಗಳಿಗೆ ಶರಣಾರತಿ. ಮತ್ತಂತೆ ಪ್ರತಿಯೊಂದು ಜನಾಂಗ ಕೂಡ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ತಾವೇ ಪೂಜೆ ಮಾಡ್ಕೊಂಡು ಇಲ್ಲಿ ಬರಬಹುದು. ಯಾರು ನಾನು ಹೋಗಲ್ಲ ನೀನು ಹೋಗಲ್ಲ ಅಂತ ಏನಿಲ್ಲ. ಇಲ್ಲಿ ಪ್ರತಿಯೊಂದು ಜನಾಂಗನೂ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ಸ್ವಂತ ಅವರೇ ದೇವ್ರನ್ನ ಮುಟ್ಟಿ ಪೂಜೆ ಮಾಡ್ಕೊಂಡು ಬರಬಹುದು. ಮಂಗಳಾರತಿ ಎಲ್ಲ ಆರತಿ ಪೂಜೆ ಅವ್ರಿಗೆ ಏನ್ ಬೇಕಾದ್ರು ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಂಡ್ ಬರ್ಬೋದು. ಆದ್ರಿಂದ ದಯವಿಟ್ಟು ಸಹಕರಿಸಿ ದೇವ್ರ ಕೃಪೆಯಿಂದ ನಿಮ್ಮೆಲ್ಲರಿಗೂ ನೀವು ಕೇಳಿದಂತ ವರಗಳನ್ನ ಎಲ್ಲ ದೇವ್ರು ಕೊಡ್ತಾನೆ. ಆದ್ರಿಂದ ಇಲ್ಲಿ ಇವತ್ತು ಮುಂದೆ ಮಾಡ್ತಾ ಇದ್ದೀವಿ. ಮುಂದೆ ಮಾಡೋದ್ರಿಂದ ನಾನು ಕೇಳಿದ್ದ ಗಂಡು ಮಗು ಕೊಟ್ಟಿದ್ದಾನೆ. ನನಗೆ ಕೊಟ್ಟಿರೋದ್ರಿಂದ ನಾನು 4 ಜನಕ್ಕೆ ಊಟ ಹಾಕ್ತೀನಿ ಅಂತ ಅಪ್ಪನ ಹೆಸರಲ್ಲಿ ಮುಖ್ಯಂಡಿದ್ದೆ. ಈಗೆಲ್ಲ ಆ ಕಾರ್ಯ ನಡೀತಾ ಇದೆ. ಭಗವಂತನ ನಡೆಸ್ಕೊಡ್ತಾರೆ ಅಂತ ಭಕ್ತರಲ್ಲಿ ಮತ್ತೊಂದು ವಿನಂತಿ. ರೈತರ ಮಕ್ಕಳು ಜಾಸ್ತಿ ಬಂದು ಇಲ್ಲಿ ಬೇಡ್ತಾರೆ. ಯಾಕಂದ್ರೆ ನೀರ್ ಬೇಕು, ನಮ್ಗೆ ಬೆಳೆ ಚೆನ್ನಾಗಾಗ್ಬೇಕು, ನಮ್ ಮಳೆ ಬೆಳೆ ಚೆನ್ನಾಗಿ ಹೊಡಿಬೇಕು ಭಗವಂತ ಅಲ್ಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ರೈತರೆಲ್ಲ ಬಂದು ಪ್ರಾರ್ಥನೆ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ದೇವ್ರು ಕೊಟ್ಟಿದ್ದಾನೆ. ಸುಮ್ಮನೆ ಒಂದು ಸಣ್ಣ ದೇವಸ್ಥಾನ ಇದ್ದಿದ್ದು ಈ ರೀತಿ ಈಗ ಲೈವ್ ಅಲ್ಲಿ ತೋರಿಸ್ತಾರೆ. ಆ ರೀತಿ ದೇವಸ್ಥಾನ ಆಗಿದೆ ಅಂತಂದ್ರೆ ಭಗವಂತನ ಕೃಪೆ ಇದ್ದಿದ್ದು ಏನು ಆಗಲ್ಲ. ದಯವಿಟ್ಟು ಹೊಸಕೋಟೆ ತಾಲೂಕಿಂದ ಬರೀ ಒಂದು 6 ಕಿಲೋಮೀಟರ್ ಇಲ್ಲಿಗೆ ಆಗುತ್ತೆ ಅಷ್ಟೇ. ಮತ್ತೆ ಇಲ್ಲಿ ಮಳೆ ಬೆಳೆಗಳು ಈ ಹತ್ರ ಮಕ್ಕಳು ಹೋಗಿ ಮಳೆ ಬೆಳೆಗಳು ತುಂಬಾ ಚೆನ್ನಾಗಿ ಆಗ್ತದೆ. ಆದ್ರಿಂದ ನಮ್ಮ ತಾಲೂಕು ದಣಿಗಳಾದಂತ ಶರತ್ ಬಚ್ಚೇಗೌಡರು ಇಲ್ಲಿ ಬಂದು ಆವಾಗ ಬಂದೋಗ್ತಾರೆ. ದೇವರು ಅವ್ರಿಗೂ ಒಳ್ಳೇದು ಮಾಡಿದ್ದಾನೆ. ಈಗ ಅವ್ರ ಕುಟುಂಬದವ್ರು ಅಷ್ಟೇ. ನಮ್ಮ ಬೆಳಗನಹಳ್ಳಿ ಸತೀಶ್ ಗೌಡ್ರು ಆಗ್ಬೋದು, ಗೋಪಾಲ್ ಗೌಡ್ರು ಆಗ್ಬೋದು, ನಮ್ಮ ನಾರಾಯಣಗೌಡ್ರು ಆಗ್ಬೋದು, ಮತ್ತೆ ನಮ್ಮ ಶೇಖರ್ ಗೌಡ್ರು ಆಗ್ಬೋದು, ನಮ್ಮ ಬೈರೇಗೌಡರು, ನಮ್ಮ ತಾಲೂಕು ಜನತೆ, ನಮ್ಮ ಜಯರಾಜಣ್ಣವರು, ಮೇಲ್ಪೇಟೆ ಜಯರಾಜಣ್ಣವರು, ಅವರ ಒಂದು ಸ್ನೇಹ ಬಳಗ ಎಲ್ಲರೂ, ನಮ್ಮ ರವಿ ಕಬಾಬ್ ಅವರು ಬಂದು ಇಲ್ಲಿ ಮತ್ಕೊಂಡು ಹೋಗಿ 4 ಜನದ ಹತ್ರ ಊಟ ಹಾಕಿದ್ದಾರೆ. ದಯವಿಟ್ಟು ತಾವು ಬಂದು ಎಲ್ಲ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ.